ನ್ಯೂಸ್ 18ಗೆ ಸ್ವಾಗತ. ನಾನು ಶ್ರುತಿರಾಜ್. ಗೋಕಟ್ಟಿಯಲ್ಲಿ ಬಿದ್ದು 4 ಸಾವನ್ನಪ್ಪಿರುವಂತಹ ಪ್ರಕರಣ ನಡೆದಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಬಳಿ ಆಗಿರುವಂತಹ ಭೀಕರ ಘಟನೆ ಇದೆ. ಮಠದ ಹಿಂಭಾಗದಲ್ಲೇ ನೀರಿನ ಕಟ್ಟೆ ಇದೆ. ಆ ನೀರಿನ ಕಟ್ಟೆಗೆ ಗೋಕಟ್ಟೆ ಅಂತ ಕರೀತಾರದನ್ನ, ಆ ಗೋಕಟ್ಟೆಯಲ್ಲಿ ಬಿದ್ದು 4 ಸಾವನ್ನಪ್ಪಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ. ತುಮಕೂರಿನ ಸಿದ್ಧಗಂಗಾ ಮಠದ ಬಳಿ ಆಗಿರುವಂತಹ ಭೀಕರ ಪ್ರಕರಣ ಇದೆ. ಮಠದ ಹಿಂಭಾಗದಲ್ಲೇ ಇರುವಂತಹ ಕಟ್ಟೆಗೆ ಬಿದ್ದು 4 ಸಾವನ್ನಪ್ಪಿದ್ದಾರೆ. ಈಜೋದಕ್ಕೆ ಹೋಗಿ ನೀರಲ್ಲಿ ಮುಳುಗಿ ಒಬ್ಬ ವಿದ್ಯಾರ್ಥಿ ಪ್ರಾಣ ಬಿಡ್ತಾನೆ. ಇದನ್ನ ನೋಡಿದಂತಹ ತಾಯಿ ಮಗನನ್ನ ರಕ್ಷಿಸಲಿಕ್ಕೆ ಅಂತ ಹೇಳಿ ಹೋಗ್ತಾರೆ. ಅದಾದ ಮೇಲೆ ಸಹೋದರ ಹೋಗ್ತಾರೆ. ಆ ಮೂವರನ್ನ ರಕ್ಷಿಸಲಿಕ್ಕೆ ಅಂತ ಮಹದೇವಪ್ಪ ಅನ್ನೋರು ಹೋಗ್ತಾರೆ. ಕೊನೆಗೆ ಒಟ್ಟು 4 ಜನರು ಈ ಪ್ರಕರಣದಲ್ಲಿ ಸಾವನ್ನಪ್ಪಿರುವಂತಹ ಪ್ರಸಂಗ ಎದುರಾಗಿದೆ. ಈಜೋದಕ್ಕೆ ಹೋಗಿ ವಿದ್ಯಾರ್ಥಿಯನ್ನ ಸಾವನ್ನಪ್ತಾನೆ, ಅದನ್ನ ಬಚಾವ್ ಮಾಡಬೇಕು ಹೇಗಾದ್ರೂ ಅಂತ ಹೇಳಿ ತಾಯಿ ಹಾಗೆ ಸಹೋದರ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಠಲ್, ಈ ಗೋಗಟ್ಟೆ ಕೆರೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ಹೆಂಗೆ ಆಯ್ತು ಈ ಪ್ರಕರಣ? ಅಂದ್ರೆ ಆತನನ್ನ ಉಳಿಸ್ಲಿಕ್ಕೆ ಹೋದಂತಹ ತಾಯಿ ಸಹೋದರ ಸಾವನ್ನಪ್ಪಿದ್ದ. ಎಷ್ಟೊತ್ತಿಗಾಗಿರುವಂತಹ ಇನ್ಸಿಡೆಂಟ್ ಇದು? ಶ್ರುತಿ, ಇವತ್ತು ಸುಮಾರು 2:30 ಆ ವೇಳೆಯಲ್ಲಿ ಆಗಿರ್ತಕ್ಕಂಥದ್ದು. ಈಗಾಗಲೇ ಏನು ಅವರು ಸಾವನ್ನಪ್ಪಿರ್ತಕ್ಕಂಥವ್ರು ಯಾರು ಎಲ್ಲಿಯವರು ಅಂತ ಹೇಳಿ ಗೊತ್ತಿಲ್ಲ. ಇವತ್ತು ಭಾನುವಾರ ಆಗಿರೋದ್ರಿಂದ ತನ್ನ ತಾಯಿ ಮಗುವಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಬೆಂಗಳೂರಿಂದ ಬಂದಿರ್ತಾರೆ. ಸೊ ಅಲ್ಲಿ ಬಂದಂತವ್ರು ಅಲ್ಲಿ ಮಗುವಿಗೆ ತನ್ನ ಮಗನಿಗೆ ಊಟ ಮಾಡಿಸ್ತಂತವ್ರು ಅಲ್ಲಿ ಗೋಕಟ್ಟೆ ಏನಿದೆ, ಸಿದ್ಧಗಂಗಾ ಮಠದ ಹಿಂಭಾಗದಲ್ಲಿ ಗೋಕಟ್ಟೆ ಅಂತ ಏನಿದೆ, ಅಲ್ಲಿ ಮಗುಗೆ ಅಲ್ಲಿ ಊಟ ಮಾಡಿಸಿ ಕೈ ತೋರ್ಸೋದಕ್ಕೆ ಹೋಗ್ತಾರೆ. ಅಲ್ಲಿ ಬಾಲಕ ಕಾಲ್ಜಾರಿ ಅಲ್ಲಿ ಗೋಕಟ್ಟೆ ಒಳಗೆ ಬಿಡ್ತೇನೆ. ಇದನ್ನ ನೋಡಿದಂತ ತಾಯಿ ಕೂಡಲೇ ಆಕೆನೂ ಕೂಡ ಅಲ್ಲಿ ಏನು ಮಗನನ್ನ ಕಾಪಾಡೋದಕ್ಕೆ ಜಿಗಿತಾಳೆ. ಇದನ್ನ ಅಲ್ಲೇ ಸ್ಥಳೀಯರು ನೋಡಿದಂತ ಇನ್ನೊಬ್ರು ಅವರಿಬ್ರನ್ನ ಕಾಪಾಡೋದಕ್ಕೆ ಜಿಗಿಯುತ್ತಾರೆ. ಅಲ್ಲಿನೊಬ್ರು ಮಹದೇವಪ್ಪ ಅಂತ ಇರ್ತಾರೆ, ಅಲ್ಲೆಲ್ಲ ಸ್ಥಳೀಯರು, ಅವರು ಕೂಡ ಇವ್ರನ್ನ ಕಾಪಾಡೋದಕ್ಕೆ ಅಂತ ಹೇಳಿ ಜಿಗಿದು ಒಟ್ಟು 4 ಜನ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಕ್ಯಾಸಂದ್ರ ಪೊಲೀಸ್ ಠಾಣೆಯಲ್ಲಿ ಒಂದು ಘಟನೆ ನಡೆದಿದೆ. ಈಗಾಗಲೇ ಪೊಲೀಸರು ಕೂಡ ಶವನ್ನ ಮೇಲ್ಕೆತ್ತುವಂತ ಕಾರ್ಯ ಮಾಡ್ತಿದ್ದಾರೆ. ಶ್ರುತಿ, ವಿಠಲ್, ಈಗ ಅಮ್ಮ ಮಗ, ಸೊ ಇನ್ನೊಬ್ರು ಸಹೋದರ ಅಂತ ಅಂದ್ರೆ ಒಂದೇ ಫ್ಯಾಮಿಲಿಯವರ ಅವರು ಅಥವಾ ಬೇರೆ ವ್ಯಕ್ತಿನ? 4 ಜನರಲ್ಲಿ ಅಮ್ಮ ಮಗನ್ ಬಿಟ್ರೆ ಇನ್ನಿಬ್ರು ಬೇರೆಯವರ? ಹೇಗೆ ಅಂದ್ರೆ ಇಲ್ಲಿವರೆಗೂ ಕೂಡ ಅವ್ರು ಯಾರು ಎಲ್ಲಿಯವರು ಅಂತ ಹೇಳಿ ಇನ್ನೂ ಪತ್ತೆ ಆಗಿಲ್ಲ. ಅಲ್ಲಿ ಈಗ ನಮಗೆ ಸ್ಥಳೀಯರು ಹೇಳ್ತಾ ಇರೋ ಮಾಹಿತಿ ಪ್ರಕಾರ ಸಹೋದರ ಮತ್ತೆ ಸಹೋದರ ಏನು ಅಲ್ಲಿ ಬಿದ್ದಂತ ಒಬ್ಬ ಬಾಲಕನನ್ನ ಸಹೋದರ ಬಿದ್ದು ನಂತರ ಕಾಪಾಡೋದಕ್ಕೆ ಹೋಗ್ತಾನೆ. ಆ ನಂತರ ಇಬ್ರನ್ನ ಕಾಪಾಡೋದಕ್ಕೆ ತಾಯಿ ಜಿಗಿತಾಳೆ. ಆ ನಂತರ ಇನ್ನೊಬ್ಬ ಸ್ಥಳೀಯರು ಅಲ್ಲಿ ಮಹಾದೇವ ಅಂತ ಏನಿದ್ದಾರೆ ಅವರು ಕೂಡ ಜಿಗಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದ್ರೆ ಇದುವರೆಗೂ ಕೂಡ ಅಲ್ಲಿ ಯಾರ್ಯಾರು ಜಿಗಿತಾರೆ ಮತ್ತೆ ಅವ್ರಿವ್ರಿಗೂ ಸಂಬಂಧ ಯಾವ ರೀತಿ ಇದೆ ಅಂತ ಹೇಳಿ ಇನ್ನೂ ಕೂಡ ಒಂದು ಸ್ಪಷ್ಟವಾಗಿ ಮಾಹಿತಿ ಸಿಗ್ತಾ ಇಲ್ಲ. ಓಕೆ ವಿಠಲ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಅಪ್ಡೇಟ್ಸ್ಗೆ. ನಟ ನಿರ್ದೇಶಕ ಉಪೇಂದ್ರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಸಿಕೆ ಅಚ್ಚುಕಟ್ಟು ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ಕಾರ್ಯಕ್ರಮವೊಂದರಲ್ಲಿ ಉಪೇಂದ್ರ ಅವರು ಬಳಸಿದಂತಹ ಪದ ಬಳಕೆ, ಆ ಹಿನ್ನೆಲೆಯಲ್ಲಿ ನಿರ್ದೇಶಕ ಉಪೇಂದ್ರ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಕೊಟ್ಟಿರುವಂತಹ ದೂರಿದು. ಅವರು ಒಂದು ಪದವನ್ನ ಬಳಸಿದ್ದು ಅದು ಆಕ್ಷೇಪಾರ್ಹ ಪದ ಅಂತ ಹೇಳಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಉಪೇಂದ್ರ ಅವರ ವಿರುದ್ಧ. ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಹೊಲಗೇರಿ ಅನ್ನೋ ಒಂದು ಪದವನ್ನ ಬಳಸ್ತಾರೆ ಉಪೇಂದ್ರ ಅವರು. ಊರು ಅಂದ ಮೇಲೆ ಹೊಲಗೇರಿ ಇದ್ದೇ ಇರುತ್ತೆ ಅನ್ನೋದು ಒಂದು ಆಡು ಭಾಷೆ ಇರುತ್ತೆ. ಆ ಒಂದು ಶಬ್ದವನ್ನ ಬಳಕೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಉಪೇಂದ್ರ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗುತ್ತೆ. ಅವರ ವಿರುದ್ಧ ಕಂಪ್ಲೇಂಟ್ ಕೂಡ ಆಗುತ್ತೆ. ಸೊ ಈ ವಿಚಾರದಲ್ಲಿ ಎಚ್ಚೆತ್ತುಕೊಂಡಂತಹ ನಟ ಉಪೇಂದ್ರ ಅವರು ಕೂಡ ನೇರವಾಗಿ ಟ್ವಿಟರ್ ಮುಖಾಂತರ ಅವರು ಕ್ಷಮಾಪಣೆಯನ್ನು ಕೂಡ ಕೇಳ್ತಾರೆ. ಬಾಯಿ ತಪ್ಪಿ ಒಂದು ಗಾದೆ ಮಾತು ಬಳಸ್ತೆ, ಅದರಿಂದ ಹಲವರ ಭಾವನೆಗಳಿಗೆ ಧಕ್ಕೆಯಾಗಿದೆ, ಕ್ಷಮೆ ಇರಲಿ ಅಂತ ಹೇಳ್ತಾರೆ. ನಾವು ಮಾತಾಡಬೇಕು, ಟೈಮ್ ಇದೆ, ಕಮೆಂಟ್ ಮಾಡೋಣ ಅಂತ ಬಾಯಿಗೆ ಬಂದು ಕಮೆಂಟ್ ಮಾಡೋದು ಅಂತ ಬಿಡಿ. ಅವರು ಏನು ಮಾಡೋಕ್ಕಾಗಲ್ಲ. ಊರು ಒಂದಲೇ ಹೊಲಗೇರಿ ಇರುತ್ತೆ. ಆ ಥರ ಇಂಥವ್ರು ಇರ್ತಾರೆ ಜಗತ್ತಲ್ಲಿ, ಏನು ಮಾಡೋಕ್ಕಾಗಲ್ಲ. ನಾವು ಮಾತಾಡಬೇಕು, ಟೈಮ್ ಇದೆ, ಕಮೆಂಟ್ ಮಾಡೋಣ ಅಂತ ಬಾಯಿಗೆ ಬಂದು ಕಮೆಂಟ್ ಮಾಡೋದು ಅಂತ ಬಿಡಿ. ಅವರು ಏನು ಮಾಡೋಕ್ಕಾಗಲ್ಲ. ಊರು ಒಂದಲೇ ಹೊಲಗೇರಿ ಇರುತ್ತೆ. ಆ ಥರ ಇಂಥವ್ರು ಇರ್ತಾರೆ ಜಗತ್ತಲ್ಲಿ, ಏನು ಮಾಡೋಕ್ಕಾಗಲ್ಲ. ನಾವು ಮಾತಾಡಬೇಕು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ನಮ್ಮ ಪ್ರತಿನಿಧಿ ಮಂಜು ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಉಪೇಂದ್ರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಗಾದೆ ಮಾತನ್ನ ಬಳಸ್ತಾರೆ. ಅದಾದ ಮೇಲೆ ಅವರು ಕ್ಷಮೆಯನ್ನ ಕೂಡ ಕೇಳ್ತಾರೆ. ಆದ್ರೂ ಕೂಡ ಸೊ ಆ ಪದಕ್ಕೆ ಬಹಳ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಅನ್ಸುತ್ತೆ. ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಏನ್ ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ?
ಶ್ರುತಿ, ಖಂಡಿತವಾಗ್ಲೂ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಉಪೇಂದ್ರ ಅವರು ಕ್ಷಮೆಯನ್ನ ಕೇಳಿದರೆ, ಕೆಲವೊಂದು ಮಾತುಗಳನ್ನ ಹಾಡಿದ್ದಾರೆ. ವೈಯಕ್ತಿಕವಾಗಿ ಅದು ಕೆಲವರಿಗೆ ಅದು ಅಸಹ್ಯ ಅನ್ಸಿರ್ಬೋದು, ಅಥವಾ ಕೆಲವರಿಗೆ ಅದು ಜಾತಿ ನಿಂದನೆ ಅಂತ ಕೂಡ ಅನ್ಸಿರ್ಬೋದು. ಅದರಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಮಧುಸೂದನ್ ರವರಿಂದ ಈಗ ಒಂದು ಪ್ರಕರಣ FIR ಕೂಡ ಉಪೇಂದ್ರ ಮೇಲೆ ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಸದ್ಯಕ್ಕೆ ಪ್ರಕರಣ ದಾಖಲಿಸಿದ CK ಅಚ್ಕಟ್ ಪೊಲೀಸರು ತನಿಖೆಯನ್ನ ಶುರು ಮಾಡಿರ್ತಕ್ಕಂಥ. ಯಾಕಂತ ಹೇಳಿದ್ರೆ ಅಟ್ರಾಸಿಟಿ ಕೇಸ್ ಅಂತಂದ್ರೆ ಅದು ಸಾಮಾನ್ಯ ಕೇಸ್ ಅಲ್ಲ. ನೋಟಿಸ್ ಅನ್ನ ನೀಡಿ ಉಪೇಂದ್ರ ಅವರನ್ನ ಒಂದು ಹೇಳಿಕೆಗೆ ಕೂಡ ಕರಿಬಹುದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ. ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅಂದ್ರೆ ಏನೊಂದು ಫೇಸ್ಬುಕ್ ಅಲ್ಲಿ ಕ್ಷಮೆಯನ್ನು ಯಾಚಿಸಿ ಫೇಸ್ಬುಕ್ ಪೋಸ್ಟ್ ಅನ್ನು ಕೂಡ ಡಿಲೀಟ್ ಮಾಡಿದ್ರು. ಅದರ ಬೆನ್ನಲ್ಲೇ ಈಗ FIR ಆಗಿರುವಂತದ್ದು. ಸದ್ಯಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಹೆವಿ ವೈರಲ್ ಆಗಿರೋದ್ರಿಂದ ಉಪೇಂದ್ರ ಅವರನ್ನ ಒಂದು ಹೇಳಿಕೆಗೋಸ್ಕರ ಸ್ಟೇಷನ್ಗೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಪೊಲೀಸರು ಕರಿಬಹುದು ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥ ಸದ್ಯಕ್ಕೆ. ಶ್ರುತಿ, ಓಕೆ, ಅಂದ್ರೆ ಈಗ FIR ಆಗೋದಕ್ಕೆ ಮುಂಚೆ ಉಪೇಂದ್ರ ಅವರು ಕ್ಷಮೆ ಕೇಳಿದ್ದ ಅಥವಾ FIR ಆದ್ಮೇಲೆ ಕ್ಷಮೆ ಕೇಳಿದ್ದ, ಆ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಮಂಜು? ಸದ್ಯಕ್ಕೆ ಪೊಲೀಸರು ಹೇಳೋ ಪ್ರಕಾರ FIR ಕಿನ ಮುಂಚೆ ಒಂದು ಕ್ಷಮೆಯನ್ನ ಬಹಿರಂಗವಾಗಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯನ್ನ ಯಾಚಿಸಿರ್ತಕ್ಕಂಥದ್ದು. ಅದಾದ ನಂತರ ಆ ವಿಡಿಯೋ ಕ್ಲಿಪ್ಪಿಂಗ್ ಏನಿದೆ ಎಲ್ಲೆಡೆ ರಾಜ್ಯದಲ್ಲಿ ಎಲ್ಲೆಡೆ ಕೂಡ ಶೇರ್ ಆಗಿರ್ತಕ್ಕಂಥದ್ದು, ಅಂದ್ರೆ ತುಂಬಾ ವೈರಲ್ ಆಗಿರ್ತಕ್ಕಂಥ. ಅದರ ಬೆನ್ನಲ್ಲೇ ಸಾಮಾಜಿಕ ಅಂದ್ರೆ ಒಂದು ಸೋಷಿಯಲ್ಗೆ ಒಂದು ಅಂದ್ರೆ ಜನರಲ್ಗೆ ಯಾವುದೋ ಒಂದ್ ಕಡೆ ಒಂದು ಮೆಸೇಜ್ ಬೇರೆ ತರ ರೀತಿಯಲ್ಲಿ ಪಾಸ್ ಆಗ್ತಾ ಇರೋದ್ರಿಂದ ಏನೊಂದು ಸಮಾಜ ಕಲ್ಯಾಣ ಇಲಾಖೆ ಮಧುಸೂದನ್ ರವರಿಂದ ಈಗ FIR ದೂರನ್ನ ದಾಖಲಿಸಿರ್ತಕ್ಕಂಥದ್ದು. ಶ್ರುತಿ, ಓಕೆ, ಸೊ ಇದೊಂದು ಎಕ್ಸಾಂಪಲ್ ಅನ್ಸುತ್ತೆ. ಮಾತನಾಡುವಂತ ಸಂದರ್ಭದಲ್ಲಿ ಮಾತಿನ ಮೇಲೆ ನಿಗಾ ಇರಬೇಕು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ವಿಡಿಯೋ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಶ್ರುತಿ, ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಒಬ್ರು ಗಣ್ಯ ವ್ಯಕ್ತಿ ಉಪೇಂದ್ರ ಅವರು, ಜೊತೆಗೆ ಸಾಕಷ್ಟು ಫಂಕ್ಷನ್ ಗಳಲ್ಲಾಗಿರ್ಬೋದು ಅಥವಾ ಆಡಿಟೋರಿಯಂಗಳಲ್ಲಿ ಸ್ಪೀಚ್ ಮಾಡಬೇಕಾದ್ರು ಮಾತಿನ ಮೇಲೆ ಸಾಕಷ್ಟು ನಿಗಾ ಇರಬೇಕು. ಯಾಕಂತ ಹೇಳಿದ್ರೆ ಯಾರಾದ್ರೂ ಬಗ್ಗೆ ಒಬ್ರ ಬಗ್ಗೆ ಅವಲೇನಕಾರಿಯಾಗಿ ಮಾತಾಡೋದಾಗ್ಲಿ ಅಥವಾ ಒಂದು ಪರಸ್ಪರವಾಗಿ ಒಂದು ಇಂಟ್ರೊಡಕ್ಷನ್ ಅಲ್ಲಿ ಕೊಡೋದಾಗ್ಲಿ, ಯಾವುದಂತೂ ಕೂಡ ಮಾತಾಡಬೇಕಾದ್ರೆ ಬಹಳಷ್ಟು ಎಚ್ಚರದಿಂದ ವಹಿಸ್ಕೊಂಡು ಮಾತಾಡಬೇಕಾದ್ರೆ ಅದರಲ್ಲೂ ಕೂಡ ಸಮಾಜದಲ್ಲಿ ಉಪೇಂದ್ರ ಅವರಿಗೆ ಒಂದು ಹೆಸರಿದೆ, ಜೊತೆಗೆ ಇವರು ದೊಡ್ಡ ಸ್ಟಾರ್ ಅನ್ನೋದು ಕೂಡ ಇರುತ್ತೆ. ಆದ್ರೆ ಇವರು ಬೇಕಂತ ಮಾತನಾಡಿದರೋ ಅಥವಾ ಎಲ್ಲೋ ಒಂದ್ ಕಡೆಗೆ ಬಾಯಿ ತಪ್ಪಿ ಮಾತಾಡಿದರೋ ಅನ್ನೋದು ಕೂಡ ಈಗ ಸಂಶಯ. ಯಾಕೆಂದ್ರೆ ಅವರು ಸಾರಿ ಕೂಡ ಕೇಳಿರ್ತಕ್ಕಂಥದ್ದು. ಸಾರಿಯನ್ನ ಕೇಳಿ ಅಂದ್ರೆ ಏನೊಂದು ಪೋಸ್ಟ್ ಮಾಡಿದ್ರೆ ಫೇಸ್ಬುಕ್ ಮುಖಾಂತರ ಅದನ್ನು ಕೂಡ ಡೆಲೀಟ್ ಮಾಡಿರ್ತಕ್ಕಂಥದ್ದು. ಆದ್ರೆ ಯಾವಾಗ ವೈರಲ್ ಆಯ್ತೋ ಮಧುಸೂದನ್ ಅವರು ದೂರನ್ನ ದಾಖಲಿಸಿದ್ರೆ ಆದ್ರೆ ಪೊಲೀಸರ ಮುಂದೆ ಮತ್ತೊಮ್ಮೆ ಉಪೇಂದ್ರ ಅವರು ಬಂದು ಕ್ಷಮೆ ಯಾಚಿಸ್ತಾರ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಹೇಳಿಕೆಯನ್ನ ಕೊಟ್ಟು ಅಥವಾ ಪೊಲೀಸರು ಏನಾದ್ರೂ ಮಧುಸೂದನ್ಗೆ ಇವ್ರಿಗೆ ಏನಾದ್ರೂ ಕಾಂಪ್ರೂವ್ ಮಾಡ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರುತಿ, ಓಕೆ ಮಂಜು, ಥ್ಯಾಂಕ್ ಯು ತಮ್ಮ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಗೃಹ ಸಚಿವರೇ, ಸಾರಿಗೆ ಸಚಿವರೇ, ಒಮ್ಮೆ ಈ ಸ್ಟೋರಿಯನ್ನು ನೀವು ನೋಡ್ಲೇಬೇಕು. 9ನೇ ತರಗತಿ ವಿದ್ಯಾರ್ಥಿನಿಗೆ ಕಂಡಕ್ಟರ್ ಹಾಗೆ ಬಸ್ನಲ್ಲಿದ್ದಂತಹ ಇನ್ನಿಬ್ಬರು ಪುರುಷರು ಕಿರುಕುಳ ಕೊಟ್ಟಂತಹ ಪ್ರಕರಣ ನಡೆದಿದೆ. ಗೃಹ ಸಚಿವರು ಈ ವಿಚಾರವನ್ನ ಗಮನಿಸಬೇಕು. ಮತ್ತೊಂದು ಕಡೆಗೆ ಸಾರಿಗೆ ಸಚಿವರು ಕೂಡ ಈ ವಿಚಾರವನ್ನ ಸೀರಿಯಸ್ ಆಗಿ ಪರಿಗಣಿಸಬೇಕು. 9ನೇ ಕ್ಲಾಸ್ ಸ್ಟೂಡೆಂಟ್, ಆಕೆ ವಿದ್ಯಾರ್ಥಿನಿ. ಆಕೆ ಬಸ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಕಂಡಕ್ಟರ್ ಹಾಗೆ ಇನ್ನಿಬ್ಬರು ಪುರುಷರು ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ, ಆಧಾರ್ ಕಾರ್ಡ್ ನಲ್ಲಿ ಹಿಂದಿ ಅಕ್ಷರ ಇದೆ ಅಂತ ಹೇಳಿ ವಿದ್ಯಾರ್ಥಿನಿಗೆ ಕಂಡಕ್ಟರ್ ಬಾಯಿ ಬಂದಂಗ್ ಬೈದಿದ್ದಾರಂತೆ. ಬೈಗುಳ ತಿಂದು ಹಣ ಕೊಟ್ಟು ಟಿಕೆಟ್ ತೆಗೆದುಕೊಳ್ತಾರೆ ಫೈನಲ್ ಆಗಿ ಆ ವಿದ್ಯಾರ್ಥಿನಿ. ಇಳಿಬೇಕಾಗಿರುವಂತಹ ಸ್ಟಾಪ್ ನಲ್ಲಿ ಬಸ್ ಅನ್ನ ಕಂಡಕ್ಟರ್ ಹಾಗೆ ಡ್ರೈವರ್ ಇಬ್ರು ಕೂಡ ನಿಲ್ಸಿಲ್ವಂತೆ. ಬಾಲಕಿಯ ಕತ್ತು ಹಿಡಿದು ಹೊರದಬೋದಕ್ಕೆ ಇನ್ನೂ ಕೂಡ 3 ಜನ ಪ್ರಯತ್ನ ಪಟ್ಟಿದ್ದಾರಂತೆ. ನಿಮ್ಮಪ್ಪ ಏನ್ CM PM ಅಂತ ಹೇಳಿ ಬಾಯಿಗೆ ಬಂದಂಗ್ ಮಾತನಾಡಿದ್ದಾರೆ ಅಂತ ಹೇಳಿ ಆ ಹುಡುಗಿ ಆರೋಪವನ್ನ ಮಾಡಿದ್ದಾರೆ. ಮಾಡ್ಕೊಳ್ಳಿ ಮಾತಾಡು ಇವಾಗ ಮಾತಾಡು. ಅವ್ರಿಗೇನು ಮಾತಾಡ್ದೆ ಅಲ್ವಾ? ಮಾತಾಡಿ ಇವಾಗ. ಇವಾಗ ಏನ್ ಮಾತಾಡು? ಅವ್ರಿಗೇನ್ ಮಾತಾಡ್ದಲ್ಲ ಮಾತಾಡಿ ಇವಾಗ. ಅವ್ರಿಗೆ ರೆಸ್ಪೆಕ್ಟ್ ಇಲ್ವಾ? ಮಾತಾಡು 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 ಮಾತಾಡು. ಹಲೋ, ಅವರು ಡೌಟ್ ಇರುವಾಗ ಅವರು ಮಾತಾಡು ಇವಾಗ ಮಾತಾಡು 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 ಮಾತಾಡು. ಏನ್ ತುಂಬಾ ಮಾತಾಡ್ತೀಯಲ್ಲ? ಏನ್ ತುಂಬಾ ಮಾತಾಡ್ತೀಯ? ಮಾತಾಡಿ ಮಾತಾಡು ಮಾತಾಡು ಮಾತಾಡು. ಏನ್ ತುಂಬಾ ಮಾತಾಡ್ತೀಯಲ್ಲ? ಏನ್ ತುಂಬಾ ಮಾತಾಡ್ತೀಯ? ಮಾತಾಡಿ ಇವಾಗ ಮಾತಾಡು. ಮಾಡ್ಕೊಳ್ಳಿ ಹಾ ಮಾತಾಡು ಇವಾಗ ಮಾತಾಡು. ಅವ್ರಿಗೇನು ಮಾತಾಡ್ದೆ ಅಲ್ವಾ? ಮಾತಾಡಿ ಇವಾಗ. ಇವಾಗ ಏನ್ ಮಾತಾಡು? ಅವ್ರಿಗೇನ್ ಮಾತಾಡ್ದಲ್ಲ ಮಾತಾಡಿ ಇವಾಗ. ಅವ್ರಿಗೆ ರೆಸ್ಪೆಕ್ಟ್ ಇಲ್ವಾ? ಮಾತಾಡು 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 ಮಾತಾಡು. ಹಲೋ, ಅವರು ಡೌಟ್ ಇರುವಾಗ ಅವರು ಮಾತಾಡು ಇವಾಗ ಮಾತಾಡು. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ಶಿರ್ಲಾಲ್ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್,
BMTC ಬಸ್ನಲ್ಲಿ ಏನೋ ಸ್ವಲ್ಪ ಕಿರಿಕಾಗಿದೆ 9ನೇ ಕ್ಲಾಸ್ ಹುಡುಗಿಗೆ ಅಂದ್ರೆ ವಿದ್ಯಾರ್ಥಿನಿಗೆ ಸೊ ಬಹಳ ವಾಕ್ಪ್ರಹಾರ ನಡೆಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಬಟ್ ಈಗ ಸಿಕ್ಕಿರುವಂತಹ ವಿಡಿಯೋವನ್ನ ನೋಡ್ತಾ ಇದ್ರೆ ಕಾನ್ವರ್ಸೇಷನ್ ಮೊದಲು ಜೋರಾಗೆ ನಡೆದಿದೆ ಆ ಬಾಲಕಿ ಹಾಗೆ ಕಂಡಕ್ಟರ್ ಜೊತೆಗೆ ಇನ್ನಿಬ್ರು ಅಲ್ಲಿ ಪ್ರಯಾಣಿಕರ ನಡುವೆ ಅಂತ ಅನ್ನಿಸ್ತಾ ಇದೆ. ಸೊ ಈ ಪ್ರಕರಣ ಎಲ್ಲಿಗೆ ಬಂದು ನಿಂತಿದೆ ಸದ್ಯಕ್ಕೆ? ಶ್ರುತಿ, ಇದು BMTC ಬಸ್ ನಂಬರ್ 3217 E1 ನಲ್ಲಿ ನಡೆದಿರುವಂತಹ ಘಟನೆ, ಮೊನ್ನೆ 11ನೇ ತಾರೀಕು ನಡೆದಿರುವಂತಹ ಘಟನೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಏನಂತ ಹೇಳಿದ್ರೆ, 9ನೇ ತರಗತಿ ವಿದ್ಯಾರ್ಥಿನಿ ಶೈಲಜಾ ಅವರು ಯಥಾ ಪ್ರಕಾರವಾಗಿ ಶಕ್ತಿ ಯೋಜನೆ ಅಡಿಯಲ್ಲಿ ನಾನು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತೀನಿ ಅಂತ ಹೇಳಿ ಆಧಾರ್ ಕಾರ್ಡ್ ತಗೊಂಡೋಗಿರ್ತಾರೆ. ಆ ಆಧಾರ್ ಕಾರ್ಡ್ ನಲ್ಲಿ ಹಿಂದಿ ಇರುವ ಕಾರಣದಿಂದಾಗಿ ಕಂಡಕ್ಟರ್ ಅವ್ರ ಕೇಳಿರ್ತಾರೆ, ಇದು ಹಿಂದಿಯಲ್ಲಿದೆ, ನಾನು ಆಕ್ಸೆಪ್ಟ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ಕಂಡಕ್ಟರ್ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಪರವಾಗಿಲ್ಲ, ನೀವು ಆಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಾನು ನಿಮಗೆ ಏನ್ ಟಿಕೆಟ್ ನ ದರ ಇದೆ ಅದನ್ನ ಕೊಡ್ತೀನಿ, ನನಗೆ ಪ್ರಯಾಣ ಮಾಡಕ್ ಬಿಡಿ ಅನ್ನುವಂಥ ಮಾತನ್ನ ವಿದ್ಯಾರ್ಥಿನಿ ಹೇಳ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಂಡಕ್ಟರ್ ಅತಿರೇಕದ ವರ್ತನೆಯನ್ನು ತೋರಿಸ್ತಾರೆ. ಯಾಕಂತ ಹೇಳಿದ್ರೆ ಆ ಹುಡುಗಿಯ ಬಳಿದಂತ ಆಧಾರ್ ಕಾರ್ಡ್ ಅನ್ನ ಇಟ್ಕೊಂಡು ಆ ಬಸ್ ನಲ್ಲಿ ಪ್ರಯಾಣ ಮಾಡ್ತಿದ್ದಂತ ಇನ್ನಿತರ ಪ್ರಯಾಣಿಕರಿಗೆ ತೋರಿಸ್ತಾರೆ, ನೋಡಿ ಈ ಒಂದು ಆಧಾರ್ ಕಾರ್ಡ್ ಹಿಂದಿಯಲ್ಲಿದೆ, ಈ ಹುಡುಗಿ ಫ್ರೀ ಆಗಿ ನಮಗೆ ಪ್ರಯಾಣ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ತೀರಾ ಅಂತ ಹೇಳಿ ಅತಿರೇಕದ ವರ್ತನೆ ತೋರಿಸ್ತಾರೆ. ಅದಾದ ಬಳಿಕ ನನ್ನ ಆಧಾರ್ ಕಾರ್ಡ್ ಅನ್ನ ಯಾಕೆ ನೀವು ಎಲ್ರಿಗೂ ತೋರಿಸ್ತಿದ್ದೀರಾ ಅನ್ನುವಂತ ಪ್ರಶ್ನೆಯನ್ನ ಕುಮಾರಿ ಶೈಲಜಾ ಅವರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಸಹ ಪ್ರಯಾಣಿಕರು ಕೂಡ ನೀನ್ ಹೆಂಗ್ ಮಾತಾಡಬೇಕು ದೊಡ್ಡವರು ಹಂಗ್ ಮಾತಾಡೋ ಅನ್ನುವಂತಹ ದಾಳವನ್ನ ಉರುಳಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ಹುಡುಗಿ ಕೂಡ ಒಂದು ರೀತಿಯಲ್ಲಿ ಕೋಪದ ರೀತಿಯಲ್ಲಿ ಮಾತನಾಡಿ ಅವರ ಜೊತೆ ಒಂದ್ ರೀತಿ ವಾಕ್ಸಮರ ಬೆಳೆಯುತ್ತೆ. ಅದಾದ ಬಳಿಕ ಇಬ್ಬರು ಸಹ ಪ್ರಯಾಣಿಕರು ಇರ್ತಾರಲ್ಲ, ಈ ಒಂದು ಅವ್ರ ಹತ್ರ ಮಾತಾಡೋ ಸಂದರ್ಭದಲ್ಲಿ ನೀವು ಕಂಡಕ್ಟರ್, ನಿಮ್ ಜೊತೆ ಯಾಕೆ ನಾನೆಲ್ಲ ಆಧಾರ್ ಕಾರ್ಡ್ ಅಥವಾ ನನ್ನ ಡೀಟೇಲ್ಸ್ ಅನ್ನ ಶೇರ್ ಮಾಡಬೇಕು ಅನ್ನುವಂತ ಪ್ರಶ್ನೆಯನ್ನ ವಿದ್ಯಾರ್ಥಿನಿ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಹ ಪ್ರಯಾಣಿಕರು ಹೋಗಿ ಸುಮ್ಮನೆ ಕುತ್ಕೋ, ಇಲ್ಲಾಂದ್ರೆ ನಿಮ್ಗೆ ಒಡೆದು ಕೂರಿಸ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಅರ್ಥಕೊಳ್ಬೇಕಾದ ವಿಚಾರ ಏನಂತಾರೆ, ಅಲ್ಲಿ 9ನೇ ತರಗತಿ ಹುಡುಗಿ ಪ್ರಯಾಣವನ್ನ ಮಾಡ್ತಿರುವಂತದ್ದು. ಅವಳು ಒಂದ್ ವೇಳೆ ಆಧಾರ್ ಕಾರ್ಡ್ ಅನ್ನ ಅವ್ರು ಆಕ್ಸೆಪ್ಟ್ ಮಾಡ್ತಿದ್ರೆ ಅವಳು ಟಿಕೆಟ್ ಕೊಡಕ್ ಮುಂದಾಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಆ ಒಂದು ವಿಷಯನ ಬಿಡ್ಬೇಕಿತ್ತು. ಆದ್ರೆ ಇದನ್ನು ಬೆಳೆಸು ಅಂದ್ರೆ ಆ ಹುಡುಗಿ ಚಿಕ್ಕ ವಯಸ್ಸವಳಾಗಿದೆ, ಇನ್ನು ದೊಡ್ಡವರಾಗಿ ಅಥವಾ ಹಿರಿಯರು ಅನ್ಸ್ಕೊಂಡವರು ಆ ಒಂದು ಚಿಕ್ಕ ಮಕ್ಕಳ ಹತ್ರ ಯಾವ ತರ ಮಾತಾಡಬೇಕು ಅಥವಾ ವಿದ್ಯಾರ್ಥಿನ ಹತ್ರ ಯಾವ ತರ ಮಾತಾಡಬೇಕು ಅನ್ನುವಂತ ಒಂದು ಕನಿಷ್ಠ ಪ್ರಜ್ಞೆಯನ್ನು ಕೂಡ ಬೆಳೆಸ್ಕೋಬೇಕಾಗುತ್ತೆ. ಜೊತೆಗೆ ಇಲ್ಲಿ ಕಂಡಕ್ಟರ್ ಕೂಡ ಏನು ಯಾವುದೇ ಒಂದು ಸಮಸ್ಯೆ ಆದಾಗ ಅದನ್ನು ತಿಳಿಗೊಳಿಸುವಲ್ಲಿ ಕಂಡಕ್ಟರ್ ಕೂಡ ತನ್ನ ಪಾತ್ರವನ್ನ ವಹಿಸಬೇಕಾಗುತ್ತೆ. ಆದ್ರೆ ಕಂಡಕ್ಟರ್ ಈ ರೀತಿಯಾದ ಅತಿರೇಕದ ವರ್ತನೆ ತೋರಿಸಿದ ಕಾರಣದಿಂದಾಗಿ ಈ BMTC ಇನ್ನು ಯಾವ ತರ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಹಲಸೂರು ಪೊಲೀಸ್ ಠಾಣೆಯಲ್ಲಿ ಈ ಸಹ ಪ್ರಯಾಣಿಕ ಜೊತೆ ಕಂಡಕ್ಟರ್ ವಿರುದ್ಧವಾಗಿ ಪ್ರಕರಣ ಅಂದ್ರೆ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂತದ್ದು. ತಾಯಿ ಮಂಜುಳಾ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಅನ್ನ ಆಧರಿಸಿ ಪೊಲೀಸರು ಕೂಡ ಈಗ FIR ಅನ್ನ ಮಾಡೋಕೆ ಮುಂದಾಗಿರುವಂತದ್ದು. ಜೊತೆಗೆ BMTC ತನ್ನ ಏನು ಕಂಡಕ್ಟರ್ ಇದ್ದಾರೆ ಅವರ ಮೇಲೆ ಯಾವ ತರ ಕ್ರಮ ಕೈಗೊಳ್ತಾರೆ, ಜೊತೆಗೆ ಅವ್ರ ಹತ್ರ ಎಕ್ಸ್ಪ್ಲನೇಷನ್ ಯಾವ ತರ ಕೇಳ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕಾಗಿದೆ. ಇವತ್ತು ಬೆಳಗ್ಗೆ ನ್ಯೂಸ್ 18 ರಾಮಲಿಂಗಾರೆಡ್ಡಿ ಅವರನ್ನು ಸಂಪರ್ಕ ಮಾಡುವ ಸಂದರ್ಭದಲ್ಲಿ ಈ ಬಗ್ಗೆ ನಾನು ನಮ್ಮ ಏನು ಅಧಿಕಾರಿಗೆ ತಿಳಿಸಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ತೆಗೆದುಕೊಂಡು ಅದಾದ ಬಳಿಕ ಯಾವ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಸೂಚನೆ ಕೊಡ್ತೀನಿ ಅನ್ನುವಂತ ಮಾಹಿತಿಯನ್ನು ನ್ಯೂಸ್ 18 ಕೊಟ್ಟಿರುವಂತದ್ದು. ಶ್ರುತಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಬಗ್ಗೆ ಅಪ್ಡೇಟ್ ಸಿಗಬಹುದು. ಓಕೆ ರಂಜನ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ವೆಲ್ಕಮ್ ಬ್ಯಾಕ್. BBMP ಮಾರ್ಷಲ್ಸ್ಗೆ ವೇತನ ಆಗದೆ ಪರದಾಡ್ತಾ ಇದ್ದಾರೆ. 4 ತಿಂಗಳಾಗಿದೆಯಂತೆ ವೇತನ ಕೊಟ್ಟಿಲ್ಲ ಅಂತ ಹೇಳಿ BBMP ಹೇಳ್ತಾ ಇದೆ. ಸಂಬಳ ಹಾಕಿ ಅಂದ್ರೆ ರಾಜೀನಾಮೆ ನೀಡಿ ಅಂತ ಹೇಳಿ ಒತ್ತಡ ಹಾಕ್ತಿದ್ದಾರಂತೆ. BBMP ಮಾರ್ಷಲ್ಸ್ಗೆ ಇಲ್ಲಿ ವೇತನ ಸಿಕ್ಕಿಲ್ಲ, 4 ತಿಂಗಳಿಂದ ಕೂಡ ವೇತನ ಕೊಟ್ಟಿಲ್ಲ ಅನ್ನೋದೊಂದು ಆರೋಪ ಕೇಳ ಬರ್ತಾ ಇದೆ. ವೇತನ ಇಲ್ಲದೆ ಜೀವನ ಸಾಗಿಸೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಮಾರ್ಷಲ್ಸ್. ಕಸ ವಿಲೇವಾರಿ ಘಟಕದ ಅಧಿಕಾರಿಗಳ ವಿರುದ್ಧ ಕಿರುಕುಳದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸಂಬಳ ನೀಡುವಂತೆ ಮನವಿ ಮಾಡಿದ್ರೆ ಕೆಲಸದಿಂದ ತೆಗೆದುಹಾಕಬೇಕಾಗುತ್ತೆ ಅಂತ ಹೇಳಿ ವಾರ್ನ್ ಮಾಡ್ತಾರಂತೆ. ಸದ್ಯಕ್ಕೆ ಸಿಟಿಯಲ್ಲಿ ಒಟ್ಟು 600ಕ್ಕೂ ಹೆಚ್ಚು ಮಾರ್ಷಲ್ಸ್ ಇದ್ದಾರೆ. ಸಂಬಳ ಎಲ್ರಿಗೂ ಕೂಡ ಕೊಟ್ಟಿದ್ದೀವಿ ಅಂತಿದ್ದಾರೆ. ಮತ್ತೊಂದು ಕಡೆಗೆ ತುಷಾರ್ ಗಿರಿನಾಥ್ ಅವರು ಅವಶ್ಯಕತೆ ಇರದ ಕೆಲ ಮಾರ್ಷಲ್ಸ್ ಗಳನ್ನ ಮಾತ್ರ ತೆಗೆದಿದ್ದೀವಿ, ಅಂಥವರಿಗೆ ಸಂಬಳ ಆಗಿಲ್ಲ ಅಷ್ಟೇ ಅಂತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಅವ್ರ ಬಗ್ಗೆ ನೀವೇ ಜವಾಬ್ದಾರಿ ಆಗಿರ್ತಾರೆ, ಯಾರೋ ಹೊಡೆದ್ರು ಕೂಡ ನೀವೇ ಜವಾಬ್ದಾರಿ ಅಂತ ಮಾತಾಡ್ತಾರೆ. ಮತ್ತೆ ನಮ್ಮ ಏನು ಸ್ಯಾಲ್ರಿ ಏನಿದೆ ಅದ್ರ ಬಗ್ಗೆ ಬರೀ 17,000 ಕೊಡ್ತಾ ಇದ್ದಾರೆ. ನಮ್ಗೆ ಇರುವಂಥ ಸ್ಯಾಲ್ರಿ 25,000 29,000 ಸ್ಯಾಲ್ರಿ ಇದೆ. ಎಲ್ಲ ಕಂಪ್ನಿ ಬೆಳವಣಿಗೆಗೋಸ್ಕರ ಅದನ್ನು ಮೀಸಲಿಡಿ ಅಂತಾರೆ. ಮತ್ತು ನಮ್ಗೆ ಯಾವುದೇ ಥರ ಫೆಸಿಲಿಟಿ ಕೊಡ್ತಾ ಇಲ್ಲ. ಮತ್ತು ಏನಿದೆ ಇವಾಗ ಅಕಸ್ಮಾತ್ ಸ್ಯಾಲ್ರಿ ಬಗ್ಗೆ ಏನು ಇನ್ಕ್ರಿಮೆಂಟ್ ಆಗಿರೋದು ಏನಕ್ಕೆ ಕೇಳಿದ್ರು ಕೂಡ ಮಾಡಿದ್ರೆ ಮಾಡಿ ಬಿಟ್ಟರೆ ಬಿಡಿ ಅನ್ನೋ ಥರ ಉಡಾಫೆ ಮಾತುಗಳನ್ನ ಆಡ್ತಾರೆ. ಹಾಗೂ ಇವಾಗ ಏನು 5 ವರ್ಷ ಕಂಪ್ಲೀಟ್ ಆಗಿ ಏನಾಗಿದೆ ಮಾರ್ಷಲ್ದು ಅವ್ರ ಬಗ್ಗೆ ಏನಾರು ಕೇಳೋಕ್ಕೋದ್ರು ಕೂಡ ಒತ್ತಾಯ ಅದನ್ನು ಕೆಲಸದಿಂದ ರಿಸೈನ್ ಮಾಡಿ ತಿರುಗಿ ರಿಸೈನ್ ಮಾಡುವಂಥದ್ದು. ಏನು ಇನ್ಸೆಂಟಿವ್ ಕೊಡಬೇಕಾಗುತ್ತೆ, 5 ವರ್ಷ ತುಂಬಿದ ಮೇಲೆ ಅವ್ರು ಏನಾರು ಅರ್ಹರಾಗ್ತಾರೆ ಅಂತೇಳಿ ಅವ್ರು ರಿಸೈನ್ ಮಾಡಿ. ಬನ್ನಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ಜಾಯ್ನ್ ಆಗ್ತಾ ಇದ್ದಾರೆ. ರಂಜನ್, ಇಲ್ಲಿ ಒಂದು ಕಡೆಗೆ ಮಾರ್ಷಲ್ಸ್ಗಳಿಗೆ 4 ತಿಂಗಳಿಂದ ಸಂಬಳ ಆಗಿಲ್ಲ ಅಂತ, 4 ತಿಂಗಳಿಂದ ಸಂಬಳ ಆಗಿಲ್ಲ ಅಂತಂದ್ರೆ ಜೀವನ ಹೆಂಗ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಮತ್ತೊಂದು ಕಡೆ ತುಷಾರ್ ಗಿರಿನಾಥ್ ಅವರು ಹೇಳ್ತಾರೆ, ಇಲ್ಲ ನಾವೆಲ್ಲರಿಗೂ ಕೂಡ ಸಂಬಳ ಕೊಟ್ಟಿದ್ದೀವಿ ಅನ್ನೋ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ. ಏನಾಗ್ತಾ ಇದೆ? ಅವ್ರು ನಿಜವಾಗ್ಲೂ ಸಂಬಳ ಕೊಟ್ಟಿಲ್ವಾ? ಇವ್ರ ನೊಂದ ಮಾರ್ಷಲ್ಗಳ ಪರಿಸ್ಥಿತಿ ಹೆಂಗಿದೆ ಈಗ?
ಶ್ರುತಿ, ನೀವು ಕೇಳಿದ ಕ್ವಶನ್ಗೆ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ಮಾರ್ಷಲ್ಸ್ಗಳನ್ನ ಕೋವಿಡ್ ಸಂದರ್ಭದಲ್ಲಿ ಹೀರೋಗಳಾಗಿ ಕೆಲಸವನ್ನ ಮಾಡಿದ್ರು. ಯಾಕಂತ ಹೇಳಿದ್ರೆ ಯಾರೆಲ್ಲ ಮಾಸ್ಕ್ ಹಾಕಲ್ವೋ ಅವರನ್ನ ಮಾಸ್ಕ್ ಹಾಕಿಸುವಂತ ಕೆಲಸವನ್ನ ಮಾರ್ಷಲ್ಸ್ ಮಾಡಿದ್ರೆ. ಅವತ್ತಿನಿಂದ ಹಿಡಿದು ಇದಾದ ಒಂದು ಕೋವಿಡ್ ನ ಸಂಕಷ್ಟ ಮುಗಿದ ಬಳಿಕ ಮಾರ್ಷಲ್ಸ್ಗಳನ್ನ ಇನ್ನಿತರ ಕೆಲಸಗಳಿಗೆ ಪಾಲಿಕೆ ಬಳಸ್ಕೊಳ್ತಾ ಇತ್ತು. ಯಾವ್ದಕ್ಕೆ ಅಂದ್ರೆ ಕಸ ವಿಲೇವಾರಿ ಇರಬಹುದು, ಅಥವಾ ಯಾರೆಲ್ಲ ರೋಡಲ್ಲಿ ಕಸ ತಂದಾಗ್ತಾರೆ ಅವರನ್ನ ಹಿಡಿದು ಫೈನ್ ಹಾಕುವಂತ ಕೆಲಸವನ್ನ ಮಾರ್ಷಲ್ಸ್ ಮಾಡ್ತಿದ್ರು. ಆದ್ರೆ ಈಗ ಕಳೆದ 4 ತಿಂಗಳಿಂದ ಸಂಬಳ ಆಗಿಲ್ಲ ಅನ್ನುವಂತಹ ಅಳಲನ್ನ ಮಾರ್ಷಲ್ಸ್ ತೊಡ್ಕೊಳ್ತಿರುವಂತದ್ದು. ಸುಮಾರು ಬೆಂಗಳೂರಿನಾದ್ಯಂತ ಸುಮಾರು 600 ಜನ ಮಾರ್ಷಲ್ಸ್ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಒಂದ್ ಕಡೆಯಿಂದಾಗಿ ಬಿಬಿಎಂಪಿಯ ಕಮಿಷನರ್ ತುಷಾರ್ ಗಿರಿನಾಥ್ ಅವರ ಈ ಬಗ್ಗೆ ಕೇಳಕ್ ಹೋದ್ರೆ, ಈಗ ನಮಗೆ ಹೆಚ್ಚಾಗಿ ಮಾರ್ಷಲ್ಸ್ ಅವರ ಸಂಖ್ಯೆ ಹೆಚ್ಚಾಗಿದೆ. ನಾವೀಗ ಸದ್ಯಕ್ಕೆ ಅವರನ್ನು ಉಪಯೋಗ ಮಾಡ್ತಿರುವಂತದ್ದು ಇಂದಿರಾ ಕ್ಯಾಂಟೀನ್ ನಲ್ಲಿ ಏನು ಜನರು ಬರ್ತಾರೆ ಅವರನ್ನ ನಿಯಂತ್ರಿಸುವ ಸಲುವಾಗಿ ಮಾರ್ಷಲ್ಸ್ ಅನ್ನು ಉಪಯೋಗ ಮಾಡ್ತಿದೀವಿ ಅನ್ನುವಂತ ಮಾತನ್ನ ಹೇಳ್ತಿದೆ. ಈಗ ಇರುವಂತ ಮಾರ್ಷಲ್ಸ್ ನಾವು ತೆಗೆದಾಕ್ತಿವಿ, ಹೆಚ್ಚುವರಿ ಮಾರ್ಷಲ್ಸ್ ನಮಗೆ ಅಗತ್ಯ ಇಲ್ಲ ಅನ್ನುವಂತ ಮಾತನ್ನ ತುಷಾರ್ ಗಿರಿನಾಥ್ ಅವರು ಹೇಳ್ತಿದ್ದಾರೆ. ಸೊ ಕೋವಿಡ್ ಸಂದರ್ಭದಲ್ಲಿ ಹೀರೋಗಳಾಗಿದ್ದವರು ಈಗ ನಿಮ್ಗೆ ಬೇಡವಾದ್ರ ಅನ್ನುವಂತ ಕ್ವಶನ್ ಅನ್ನ ಮಾರ್ಷಲ್ಸ್ ಮಾಡ್ತಿರುವಂತದ್ದು. ಈ ಮಾರ್ಷಲ್ಸ್ ಗಳೆಲ್ಲ ಕೂಡ ಎನ್ಸಿಸಿ ಮತ್ತು ಎಕ್ಸ್ ಆರ್ಮಿ ಎಲ್ಲಿ ಕೆಲಸವನ್ನ ಅಂದ್ರೆ ಎಕ್ಸ್ ಆರ್ಮಿಯಲ್ಲಿ ಕೆಲಸವನ್ನ ನಿರ್ವಹಿಸುವಂತ ಆರ್ಮಿ ಕೆಡೆಟ್ಸ್ಗಳು ಜೊತೆಗೆ ಎನ್ಸಿಸಿ ಕೆಡೆಟ್ಸ್ಗಳಾಗಿರ್ತಾರೆ. ಸೊ ಇವರನ್ನ ಈಗ ನಮ್ಗೆ ಕೆಲಸ ಇಲ್ಲ ಅಂದ್ರೆ ನಾವು ಎಲ್ಲಿ ಹೋಗೋದು, ನಮ್ಮ ಹೊಟ್ಟೆ ಪಾಡಿನ ಗತಿ ಏನು, ನಮ್ಮ ಕುಟುಂಬ ಸಂಸಾರದ ಗತಿ ಏನು ಅನ್ನುವಂಥ ಪ್ರಶ್ನೆನ ಮಾರ್ಷಲ್ಸ್ ಮಾಡ್ತಿರುವಂತದ್ದು. 1 ತಿಂಗಳ ಓಕೆ, 2 ತಿಂಗಳು ಹೋಗುತ್ತೆ, 4 ತಿಂಗಳಿಂದ ಸಂಬಳ ಆಗಿಲ್ಲ ಅಂದ್ರೆ ಜೀವನ ನಡೆಸೋದು, ಅದು ಕೂಡ ಬೆಂಗಳೂರಿನಲ್ಲಿ ಜೀವನ ನಡೆಸೋದು ಹೇಗೆ ಅನ್ನುವಂತ ಒಂದು ಪ್ರಜ್ಞೆಯನ್ನ ಪಾಲಿಕೆ ಇಟ್ಕೋಬೇಕಾಗುತ್ತೆ. ಆದ್ರೆ ಇದು ಮಾತ್ರ ಸತ್ಯ, ಕಳೆದ 4 ತಿಂಗಳಿಂದ ಮಾರ್ಷಲ್ಸ್ ಗಳಿಗೆ ಸಂಬಳ ಆಗಿಲ್ಲ ಅನ್ನೋದು ಸತ್ಯ. ಕಾರಣ ಅಂತ ಹೇಳಿದ್ರೆ ಸಂಬಂಧಪಟ್ಟಂತ ಘಟಕದ ಅಧಿಕಾರಿಗಳ ಹತ್ರ ಹೋಗಿ, ಸರ್ ನಮ್ಗೆ ಸಂಬಳನೇ ಆಗಿಲ್ಲ, ನೀವು ಕೊಡ್ತಿರೋ ಸಂಬಳ ಸಾಕಾಗ್ತಿಲ್ಲ, ಅದು ಕೂಡ ನಮಗೆ 15, 14, 16 ಸಾವಿರ ರೂಪಾಯಿ ಸಂಬಳ ಕೊಡ್ತಿದ್ದೀರಾ, ಇದು ನಮ್ಮ ಜೀವನ ನಡೆಸಕ್ಕೆ ಸಾಕಾಗ್ತಿಲ್ಲ, ಜೊತೆಗೆ ನೀವು ಆನ್ ಟೈಮ್ ಕೊಟ್ರೆ ನಮ್ಗೆ ಹೆಂಗೋ ಬದುಕೋಬಹುದು, ಆದ್ರೆ ನೀವು 4 ತಿಂಗಳಿಂದನೇ ಸಂಬಳ ಕೊಡ್ತಿಲ್ಲ ಅನ್ನುವಂತ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಸಂಬಳ ಬೇಕಾದ್ರೆ ನೀವು ಕೆಲಸವನ್ನ ಬಿಡಿ ಅನ್ನುವಂತ ಪ್ರಶ್ನೆಯನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನ ಮಾರ್ಷಲ್ಸ್ ಮಾಡ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಬಗ್ಗೆ ಪಾಲಿಕೆಯ ಚೀಫ್ ಕಮಿಷನರ್ ಅವರ ಕೇಳಿದ್ರೆ ಅವರು ಕೂಡ ನಮಗೆ ಹೆಚ್ಚುವರಿ ಮಾರ್ಷಲ್ಸ್ ಇದ್ದಾರೆ, ಅವರನ್ನ ತೆಗೆದುಹಾಕುವಂತ ಪ್ರಕ್ರಿಯೆಯಲ್ಲಿ ನಾವೀಗ ನಿರ್ಧಾರವನ್ನ ಕೈಗೊಳ್ತೀವಿ ಅನ್ನುವಂತ ಮಾತನ್ನ ತುಷಾರ್ ಗಿರಿನಾಥ್ ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ಒಬ್ಬ ಸಿಬ್ಬಂದಿಗಳು ನಮಗೆ ಅಗತ್ಯವಿರುವ ಸಂದರ್ಭದಲ್ಲಿ ಅವರನ್ನ ಕೆಲಸಕ್ಕೆ ನಿಯೋಜನೆ ಮಾಡಿ ನಮ್ಮ ಅಗತ್ಯ ಮುಗಿದ ಮೇಲೆ ನಮ್ಮನ್ನ ಕೆಲಸದಿಂದ ತೆಗೆದುಹಾಕಿದ್ರೆ ನಮ್ಮ ಭವಿಷ್ಯದ ಗತಿ ಏನು ಅಂತ ಪ್ರಶ್ನೆ ಮಾರ್ಷಲ್ಸ್. ಒಟ್ಟಾರೆಯಾಗಿ ಇದಕ್ಕೆ ಈಗ ಏನು ಇಂದಿರಾ ಕ್ಯಾಂಟೀನ್ಗೆ ಮತ್ತು ಮರುಜೀವ ಕೊಟ್ಟಿದೆ. ಇಂದಿರಾ ಕ್ಯಾಂಟೀನ್ ನಾವು ಕೆಲಸ ಮಾಡ್ತಿದ್ವಿ, ಬೆಂಗಳೂರಿನಾದ್ಯಂತ ಕಸವನ್ನ ಎಸೆಯುವಂತ ಕೆಲಸವನ್ನ ಮಾಡ್ತಾರೆ, ಆ ಒಂದು ಸಂದರ್ಭದಲ್ಲಿ ನಮ್ಮ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದನ್ನೆಲ್ಲ ತಡ್ಕೊಂಡು ನಾವು ಕೆಲಸ ಮಾಡ್ತಿದ್ವಿ, ನಮಗೆ ಯಾರು ನ್ಯಾಯ ಕೊಡ್ತಾರೆ ಅನ್ನುವಂತ ಪ್ರಶ್ನೆ ಸದ್ಯಕ್ಕೆ ಮಾರ್ಷಲ್ಸ್ ಮಾಡ್ತಿರುವಂತದ್ದು. ಶ್ರುತಿ, ಓಕೆ ರಂಜನ್, ಥ್ಯಾಂಕ್ ಯು ತಮ್ಮ ಈ ಕ್ಷಣದ ಕಂಪ್ಲೀಟ್ ಅಪ್ಡೇಟ್ಸ್ಗೆ. ಒಂದೇ ಜಾಗ ಮಂಡ್ಯದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನಡೆದಿರುವಂತಹ ಪ್ರತಿಭಟನೆ, ಅದರಲ್ಲೂ ಚಲುವರಾಯಸ್ವಾಮಿ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿದೆ. ಚಲುವರಾಯಸ್ವಾಮಿ ಪರವಾಗಿ ಕಾಂಗ್ರೆಸ್ನ ಕೌಂಟರ್ ಪ್ರೊಟೆಸ್ಟ್ ಕೂಡ ನಡೆಯಿತು. ಒಂದೇ ಒಂದು ಜಾಗ, ಸೊ ಅದರಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ಇಬ್ಬರು ಕೂಡ ಪ್ರತಿಭಟನೆಯನ್ನು ನಡೆಸಿದ್ರು. ಚಲುವರಾಯಸ್ವಾಮಿ ವಿರುದ್ಧ ಬಿಜೆಪಿಯವರು ಹೋರಾಟವನ್ನ ನಡೆಸಿದ್ರೆ, ಚಲುವರಾಯಸ್ವಾಮಿ ಅವರ ಪರವಾಗಿ ಬಿಜೆಪಿಗೆ ಕೌಂಟರ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ನವರು ಕೂಡ ಪ್ರತಿಭಟನೆಯನ್ನ ನಡೆಸಿದಂತಹ ಪ್ರಸಂಗ ನಡೆದಿದೆ. ಇನ್ನು ಈ ಕುರಿತು ನಮ್ಮ ಮಂಡ್ಯ ಪ್ರತಿನಿಧಿ ಸುನಿಲ್ ಗೌಡ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಂಡ್ಯದಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಪ್ರತಿಭಟನೆಯ ವಾರು ಶುರುವಾಗಿದೆ. ಒಂದೇ ಜಾಗ, 2 ವೇದಿಕೆಗಳು, ಅಂದ್ರೆ 2 ವೇದಿಕೆಗಳನ್ನ ನಿರ್ಮಿಸಿ ಒಂದೇ ವಿಚಾರಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಒಂದು ಕಡೆ ಚಲುವರಾಯಸ್ವಾಮಿಯವರ ರಾಜೀನಾಮೆಯನ್ನ ಕೊಡಬೇಕು, ಯಾಕಂದ್ರೆ ಭ್ರಷ್ಟಾಚಾರದ ವಿಚಾರದಲ್ಲಿ ಅವರು ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹವನ್ನ ಮಾಡ್ತಾ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಯಾವ ಕಾರಣಕ್ಕಾಗಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಸರ್? ಕರ್ನಾಟಕದ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮುಂದಿನ ಲೋಕಸಭಾ ಚುನಾವಣೆಗೆ ಇಡೀ ದೇಶಾದ್ಯಂತ ಚುನಾವಣೆ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಕರ್ನಾಟಕನ ಒಂದು ದಕ್ಕನ್ ಪ್ರಸ್ಥಭೂಮಿಯಾಗಿ ಒಂದು ಫಲವತ್ತತೆಯಾದ ಭೂಮಿಯಾಗಿ ಮಾಡ್ಕೊಂಡಿದೆ. ಕಾಂಗ್ರೆಸ್ನ ಕೇಂದ್ರ AICC ಏನಿದೆ ಅವ್ರಿಗೊಂದು ಟಾರ್ಗೆಟ್ ಫಿಕ್ಸ್ ಮಾಡಿರೋಂಗೆ ಕಾಣ್ತಾ ಇದೆ. ಈ ರಾಜ್ಯದಿಂದ ನೀವು ಮುಂದಿನ ಲೋಕಸಭಾ ಚುನಾವಣೆಯನ್ನು ನೀವು ನಡೆಸಬೇಕು, ಆ ಚುನಾವಣೆಗೆ ಏನೇನು ಬೇಕು ಸಂಪನ್ಮೂಲಗಳೆಲ್ಲ ಈ ಸರ್ಕಾರದಿಂದ ಮಾಡಿಕೊಡ್ಬೇಕು ಅಂತ ಒಂದು ಟಾರ್ಗೆಟ್, ಇವರ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿರೋ ಕಾಣುತ್ತೆ. ಆ ಟಾರ್ಗೆಟ್ ಪ್ರಕಾರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಹಳ ಮುಂದೆ ಹೋಗ್ತಾ ಇದ್ದಾರೆ. ಈ ಜಿಲ್ಲೆಯಲ್ಲಿ ಅಧಿಕಾರಿಗಳಿಂದ ಹಪ್ತ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ತಪ್ಪಿಸುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥ ಕೆಲಸನ ಕೃಷಿ ಇಲಾಖೆ ಅಧಿಕಾರಿಗಳು ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ. ಮತ್ತೊಂದು ಬದಿಯಲ್ಲಿ ಕಾಂಗ್ರೆಸ್ಸಿಗರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಮಂಡ್ಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗಣಿಗ ಅವರು ಕೂಡ ಇದ್ದಾರೆ. ಯಾವ ಕಾರಣಕ್ಕೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಅವರಿಂದ ತಿಳ್ಕೊಳ್ಳೋಣ. ಸರ್, ಯಾವ ಕಾರಣಕ್ಕೆ ಇವತ್ತು ಪ್ರತಿಭಟನೆ ಸರ್? ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 75 ದಿನ ಆಗಿದೆ. ಬಡವರಿಗೆ ಅಕ್ಕಿ ಕೊಡಬೇಕು ಅಂತ ಹೇಳಿದ್ರು ಕೂಡ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾ ಇಲ್ಲ. ನಾವು ಏನೇ ಮಾಡಿದ್ರು ನಮ್ಮ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ, ನಮ್ಮ GST ದುಡ್ಡನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಆದರೆ
ನಮ್ಮ ಮಂತ್ರಿಗಳನ್ನು ಅಸ್ಥಿರ ಮಾಡುವಂಥ ಕೆಲಸವನ್ನು ಬೆಳಗ್ಗೆ ರಾತ್ರಿ ರಾಜ್ಯಪಾಲರ ಮುಖಾಂತರ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಮ್ಮ ರಾಜ್ಯ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತೇಳಿ ಒಬ್ಬೊಬ್ಬರೇ ಮಂತ್ರಿಗಳನ್ನು ಟಾರ್ಗೆಟ್ ಮಾಡಿ ಇಲ್ಲ ಸಲ್ಲದ ಮೂಗರ್ಜಿಗಳನ್ನು ಬರಿತಾ ಇದ್ದಾರೆ. BJPಯವರು ನಿರುದ್ಯೋಗಿಗಳಾಗಿದ್ದಾರೆ, 40% ಚೆನ್ನಾಗಿ ತಿಂದು ಉಂಡು ದಪ್ಪ ಆಗಿರೋದ್ರಲ್ಲಿ ಇಲ್ಲಿ ಬಂದು ಪಕ್ಕದಲ್ಲಿ ಬಂದು ಕರಗಿಸೋದವರು. ವಿವಿ ಪ್ರತಿಮೆ ಮುಂಭಾಗ ಏನು ಅಹೋರಾತ್ರಿ ಏನು ಧರಣಿ ನಡೆಸ್ತಾ ಇದ್ದಾರೆ, ಅವರು ನಿಜಕ್ಕೂ ನಿರುದ್ಯೋಗಿಗಳು ಅನ್ನುವಂಥ ಮಾತನ್ನ ಮಂಡ್ಯ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಗೌಡ ಅವರು ಹೇಳ್ತಾ ಇರುವಂತದ್ದು. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ನಡೀತಾ ಇರೋ ನ್ಯೂಸ್ 18 ಮೆಗಾ ಫರ್ನಿಚರ್ ಎಕ್ಸ್ಪೋ ಇವತ್ತು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೇಕ್ರಿ ಸರ್ಕಲ್ ಬಳಿ ಇರುವಂತಹ ಕಿಂಗ್ಸ್ ಕೋರ್ಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅತಿ ದೊಡ್ಡ ಫರ್ನಿಚರ್ ಮತ್ತು ಹೋಮ್ ಇಂಟೀರಿಯರ್ ಎಕ್ಸ್ಪೋ ನಡೀತಾ ಇದೆ. ಆಗಸ್ಟ್ 15ರವರೆಗೆ ಬಿಗ್ ಸೇಲ್ ನಡೆಯುತ್ತೆ. 75% ರಿಯಾಯಿತಿ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಸ್ವಾತಂತ್ರ್ಯೋತ್ಸವದ ಧಮಾಕ ಸೇಲ್ ಇದಾಗಿದ್ದು ಗ್ರಾಹಕರಿಗೆ ಮೆಗಾ ಆಫರ್ಸ್ ನೀಡಲಾಗಿದೆ. ಇನ್ನು ಫರ್ನಿಚರ್ ಎಕ್ಸ್ಪೋ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಂಜನ್. ಬನ್ನಿ ನೋಡೋಣ. ನ್ಯೂಸ್ 18 ಸಹಯೋಗದಲ್ಲಿ ನಡೆದಿರುವಂತಹ ಫರ್ನಿಚರ್ ಎಕ್ಸ್ಪೋಗೆ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ. ಸ್ವಾತಂತ್ರ್ಯ ದಿನಾಚರಣೆವರೆಗೂ ಮಾತ್ರ ಈ ಒಂದು ಫರ್ನಿಚರ್ ಎಕ್ಸ್ಪೋ ನಡೆಯುತ್ತೆ. ಅದು ಕೂಡ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಕಿಂಗ್ಸ್ ಕೋರ್ಟ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ಫರ್ನಿಚರ್ ಎಕ್ಸ್ಪೋ ಇನ್ನು ಕೇವಲ 2 ದಿನ ಮಾತ್ರ ಬಾಕಿ. ನಾನು ನಿನ್ನೆ ಸಾಕಷ್ಟು ಎಕ್ಸ್ಪ್ಲೈನ್ ಕೊಡ್ತಾ ಹೋಗ್ತಿದ್ದೆ ಫರ್ನಿಚರ್ ಬಗ್ಗೆ. ಸೊ ಇವತ್ತು ವೆರೈಟಿ ಫರ್ನಿಚರ್ ಅಂತ ನಿನ್ನೆ ಹೇಳ್ತಿದ್ದೆ. ಸೊ ಇವತ್ತು ನಾನು ನಿಮಗೆ ವೆರೈಟಿ ಫರ್ನಿಚರ್ ಬಗ್ಗೆ ತೋರಿಸ್ತಾ ಹೋಗ್ತೀನಿ. ನಮ್ಮ ಕ್ಯಾಮ್ರಾಮನ್ ಶಿವಶಂಕರ್ ಅವರು ಕ್ಯಾಮ್ರಾವನ್ನ ರೈಟ್ಗೆ ಟಿಲ್ಟ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ದೃಶ್ಯ ನಿಮಗೆ, ಈ ಒಂದು ಚೇರ್ ನಿಮಗೆ ಕಾಣ ಸಿಗುತ್ತೆ. ಇಲ್ಲಿ ಈ ಒಂದು ಫರ್ನಿಚರ್ ಎಕ್ಸ್ಪೋ ಅಲ್ಲಿ ಈ ಒಂದು ಚೇರ್ನ ಸ್ಪೆಷಾಲಿಟಿ ಅಂದ್ರೆ ಕಂಪ್ಲೀಟ್ ಆಗಿ ಇಂಡೋನೇಷಿಯಾ ವುಡನ್ ಇಂದ ಮಾಡಿರುವಂತಹ ಚೇರ್ ಇದಾಗಿರುತ್ತೆ. ನಿಮಗೆ ನೋಡ್ತಿರ್ಬೋದು, ಇದು ಯಾರಾದರೂ ಮನೆಯಲ್ಲಿ ವಯಸ್ಸಾದವರು ಕುತ್ಕೊಳ್ಳೋಕೆ ಕಷ್ಟಪಡ್ತಿರುವಂತಹ ಸಂದರ್ಭದಲ್ಲಿ ಅಥವಾ ಮಲ್ಕೊಳ್ಳೋಕೆ ಕಷ್ಟಪಡ್ತಿರುವಂತಹ ಸಂದರ್ಭದಲ್ಲಿ ಆ ಒಂದು ಸಿಚುವೇಶನ್ ನ ಫೇಸ್ ಮಾಡ್ತಿದ್ರೆ ಅವರಿಗೆ ಈ ಒಂದು ಚೇರ್ ಸೂಟೇಬಲ್ ಆಗುತ್ತೆ. ಜೊತೆಗೆ ಇಲ್ಲಿ ಕಪ್ ಹೋಲ್ಡರ್ ಗಳನ್ನ ಕೂಡ ಇಟ್ಟಿರುವಂತದ್ದು ನೋಡ್ತಿರ್ಬೋದು, ಕಪ್ ಹೋಲ್ಡರ್. ಸೊ ಮರದಲ್ಲಿ ಕಂಪ್ಲೀಟ್ ಆಗಿ ಡಿಸೈನ್ ಮಾಡಿರುವಂತಹ ಚೇರ್ ಇದು. ಜೊತೆಗೆ ಫ್ಲೆಕ್ಸಿಬಿಲಿಟಿ ಕೂಡ ಇದೆ. ನಮಗೆ ಒಂದು ವೇಳೆ ಆರಾಮಾಗಿ ಈ ಚೇರ್ನ ಮುಂಭಾಗದಲ್ಲಿ ಮಲ್ಕೋಬೇಕು ಅಂದ್ರೆ ಈ ತರ ಫ್ಲೆಕ್ಸಿಬಿಲಿಟಿ ಕೂಡ ಇರುವಂತದ್ದು ನೋಡಿ. ಇದು ಕಂಪ್ಲೀಟ್ ಆಗಿ ವುಡನ್ ಇಂದ ಮಾಡಿರುವಂತದ್ದು. ಸೊ ಮನೆಯಲ್ಲಿ ವಯಸ್ಸಾದವರು ಅಥವಾ ಯಾರಾದ್ರೂ ಪೇಷಂಟ್ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನು ನೋವು ಈ ತರ ಯಾರಾದ್ರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಆ ಒಂದು ಪೇಷಂಟ್ ಗಳಿಗೆ ಇದು ಆರಾಮವಾಗಿ ಮಲಗಿ ನಿದ್ರಿಸೋಕೆ ಅಥವಾ ರೆಸ್ಟ್ ಮಾಡೋಕೆ ಒಂದು ಉತ್ತಮವಾದಂತಹ ಚೇರ್ ಅಂತಾನೆ ಹೇಳ್ಬೋದು. ಇನ್ನೊಂದು ವುಡನ್ ಇಂದ ಮಾಡಿರುವಂತಹ ಮತ್ತೊಂದು ಸೋಫಾವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ಇದು 3+ ಕಾರ್ನರ್ +2 ಸೋಫಾ. ಇದು ಕಂಪ್ಲೀಟ್ ಆಗಿ ಇಂಡೋನೇಷಿಯನ್ ವುಡನ್ ಇಂದ ಮಾಡಿರುವಂತಹ ಸೋಫಾ ಅನ್ನುವಂತಹ ಮಾಹಿತಿಯನ್ನ ಈ ಒಂದು ಸೋಫಾ ತಯಾರಕರು ಕೊಡ್ತಿರುವಂತದ್ದು. ಬೆಲೆ ಕೂಡ ನಿಮಗೆ ರೀಸನಬಲ್ ಆಗಿದೆ. ಈ ಒಂದು ಬೆಸ್ಟ್ ಕ್ವಾಲಿಟಿಯ ಸೋಫಾ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಿದೆ. ಅದು ಕೂಡ ನ್ಯೂಸ್ 18 ಫರ್ನಿಚರ್ ಎಕ್ಸ್ಪೋದಲ್ಲಿ ಅನ್ನುವಂಥ ಮಾಹಿತಿಯನ್ನ. ಇದು 2 ಸೀಟರ್ ಸೋಫಾ. ಟೋಟಲ್ ಆಗಿ 2+ ಕಾರ್ನರ್ 1 ಮತ್ತು 2 ಅಂದ್ರೆ 3+ ಕಾರ್ನರ್ +2 ಇದು ಸೋಫಾ ಆಗಿರುತ್ತೆ. ಸೊ ವುಡನ್ ಸೋಫಾ ಕಂಪ್ಲೀಟ್ ಆಗಿ ಡಿಸೈನ್ ಕೂಡ ಟಫ್ ಡಿಸೈನ್ ಮಾಡಿದ್ದಾರೆ. ಈ ನೋಡ್ತಿರ್ಬೋದು, ಈ ತರ ಡಿಸೈನ್ಗಳು ಒಂದು ರೀತಿಯಾದಂತಹ ಸ್ಮೂತ್ ಫಿನಿಶಿಂಗ್ ಅನ್ನು ಕೊಟ್ಟಿರುವಂತದ್ದು. ಕಂಪ್ಲೀಟ್ ಆಗಿ ಸ್ಮೂತ್ ಫಿನಿಶಿಂಗ್ ಈ ಒಂದು ಕಾರ್ನರ್ ಸೋಫಾದಲ್ಲಿದೆ. ಇದೇ ರೀತಿಯಾದಂತಹ ಸೋಫಾ ಕೂಡ ಅಲ್ಲಿರುವಂತದ್ದು. ಅಂದ್ರೆ ವುಡನ್ ಬೇಕಾ ನಿಮಗೆ ವುಡನ್ ಸೋಫಾ ಸಿಗುತ್ತೆ, ರಿಕ್ಲೈನರ್ ಬೇಕಾ ರಿಕ್ಲೈನರ್ ಸಿಗುತ್ತೆ, ಫ್ಯಾಬ್ರಿಕ್ ಸೋಫಾ ಬೇಕಾ ಫ್ಯಾಬ್ರಿಕ್ ಸೋಫಾ ಸಿಗುತ್ತೆ, ರಾಯಲ್ ಎಲಿಗೆಂಟ್ ಸೋಫಾ ಬೇಕಾ ರಾಯಲ್ ಎಲಿಗೆಂಟ್ ಸಿಗುತ್ತೆ. ಸೊ ನೀವು ಬನ್ನಿ, ನಿಮ್ಮವರು ಕೂಡ ಕರ್ತನ್ನಿ, ಈ ಒಂದು ಫರ್ನಿಚರ್ ಎಕ್ಸ್ಪೋದಲ್ಲಿ ಭಾಗವಹಿಸಿ ನಿಮಗೆ ಬೇಕಾದಂತಹ ಪೀಠೋಪಗಳನ್ನು ಮನೆಗೆ ಕೊಂಡೊಯ್ಯಿರಿ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ರಂಜನ್ ಶೀಲಾ, ನ್ಯೂಸ್ 18 ಬೆಂಗಳೂರು. ಇದಿಷ್ಟುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.